ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಿಮಗೇನಾದರೂ ಸ್ವೀಟ್ ತಿನ್ನಬೇಕಂತ ಅನಿಸ್ತಾ ಇದೆಯಾ? ಸೊ ಜಟ್ಪಟ್ ಅಂತ ರೆಡಿ ಆಗಬೇಕು ಮತ್ತು ಈಸಿಯಾಗಿ ತಿನ್ನೋಂಗಿರಬೇಕು ಅಂತಂದರೆ ಒಂದು ಒಳ್ಳೆಯ ಆಪ್ಷನ್ ಅಂತಂದರೆ ಶಂಕರಪಾಳೆ. ಸೊ ಚಿಕ್ಕವರು ಇಟ್ಕೊಂಡು ದೊಡ್ಡೋರವರೆಗೆ ಎಲ್ಲರೂ ಇಷ್ಟಪಡುವಂಥ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬಂದಿದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ಮೊದಲೇದಾಗಿ ಇಲ್ಲಿ ನಾನು 1 ಕಪ್ಪು ಸಕ್ಕರೆನ ಬಳಸ್ತಾ ಇದ್ದೀನಿ. ನೋಡ್ಬೋದು, ಇದು 1 ಕಪ್ನಷ್ಟು ಅಳತೆ ನೀವು ತೊಗೋಬೋದು. ನಾನು ಇಲ್ಲಿ ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮನೇಲಿರುವ ಯೂಶ್ವಲಿ 1 ಕಪ್ ಇರುತ್ತಲ್ಲ ಅದನ್ನು ತೊಗೋಬೋದು. ಅದೇ ಸೇಮ್ ಅಳತೆಯಲ್ಲಿ ನಾನು 1 ಕಪ್ಪಿನಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ. ಹಾಗೆ ಅದೇ ಸೇಮ್ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ಒಂದಿಷ್ಟು ಸಕ್ಕರೆ ಕರಗೋವರೆಗೆ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ. ಜಾಸ್ತಿ ಕುದಿಸ್ಬೇಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಈ ಥರ ಕೈ ಆಡಿಸ್ಕೊತಾ ಇದ್ದರೆ ಜಲ್ದಿ ಬೇಗನೆ ಒಂದು 2-3 ಮಿನಿಟ್ಸಲ್ಲೇ ಕರಗಿಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅದು ತಣ್ಣಗಾಗೋದಕ್ಕೆ ಅಂತ ಒಂದು ದೊಡ್ಡದ ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಸಕ್ಕರೆ ಉಳಿದಿದ್ರೆ ಈ ಥರ ಮಿಕ್ಸ್ ಮಾಡಿ ಹಾಕ್ಬೋದು. ನೋಡ್ಬೋದು, ಒಂದೂ ಸಕ್ಕರೆ ಕಾಳು ಇಲ್ಲ ಇಲ್ಲಿ. ಆಮೇಲೆ ಅದಕ್ಕೆ ನಾನು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚುಟಿಕೆಯಷ್ಟು ಉಪ್ಪು. ಇದಕ್ಕೆ ನಾನು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇದ್ರ ಬದಲು ನೀವು ಅರ್ಧ ಗೋಧಿ ಹಿಟ್ಟು, ಅರ್ಧ ಮೈದಾ ಹಿಟ್ಟನ್ನು ಬಳಸ್ಬೋದು. ಸೊ ಈ ಮೇಜರ್ ಕಪ್ನಲ್ಲಿ 1 ಕಪ್ ಸಕ್ಕರೆಗೆ 1 ಕಪ್ ಹಾಲು, 1 ಕಪ್ಪು ತುಪ್ಪ ಮತ್ತು 6 ಕಪ್ಪಿನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿದೆ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕ್ಬಿಡ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಸ್ವಲ್ಪ ಉಗುರು ಬೆಚ್ಚಿರುವಾಗಿ ಕಲಿಸ್ಕೊಂಡ್ಬಿಡ್ಬೇಕು. ನೋಡ್ಬೋದು, ಈ ಥರ ಮೆತ್ತಗೆ ಕಲಿಸ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಹಿಟ್ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾರ್ಡಾಗಿ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಗನೆ ಕರಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಬನ್ನಿ, ಇವಾಗ ಇದನ್ನು ನಾನು 4 ಉಂಡೆ ಥರ ಮಾಡ್ಕೋತೀನಿ. ಸೊ ದಪ್ಪವಾಗಿ ಉಂಡೆ ಮಾಡಿಕೊಂಡು ನಾನು ಲಟ್ಟಿಸ್ಬೇಕಾಗುತ್ತೆ. ಹಾಗಾಗಿ ಈ ಥರ ನಾನು 4 ಉಂಡೆಗಳನ್ನಾಗಿ ಮಾಡ್ಕೋತೀನಿ. ಇದು ತುಂಬ ಈಸಿಯಾಗಿ ಮಾಡುವಂಥ ಸ್ನ್ಯಾಕ್ಸ್. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಸಾಯಂಕಾಲ ನೀವು ಆರಾಮಾಗಿ ಮಾಡ್ಬೋದು. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಬಳಸ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಒಂದಿನ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಳಿಗೆ ಏನಾದರೂ ಸ್ವೀಟ್ ತಿನ್ನಬೇಕು, ಚಾಕ್ಲೇಟ್ ಬೇಕಂತಾರಲ್ಲ, ಆ ಟೈಮ್ದಲ್ಲಿ ಈ ಥರ ಮಾಡಿ ಒಂದು ಡಬ್ಬ ತುಂಬಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಪಕ್ಕದಲ್ಲಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡ್ಬೋದು, ಈ ಥರ ಒಂದು ಉಂಡೆ ತೊಗೊಂಡು ಅದು ನಾನು ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ತಾ ಇದ್ದೀನಿ. ಬಟ್ ಜಾಸ್ತಿ ಪ್ರೆಷರ್ ಹಾಕಬಾರ್ದು, ತುಂಬ ಲೈಟಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ಲಟ್ಟಿಸಿ ಇದನ್ನು ಏನು ಮಾಡ್ತೀನಿ, ಚೆನ್ನಾಗಿ ಲೇಯರ್ಸ್ ಬರಲಿ ಅಂಥೇಳಿ ನಾನು ಈ ಥರ ಫೋಲ್ಡ್ ಮಾಡ್ತೀನಿ. ಸೊ 4 ಕಡೆಯೂ ಈ ಥರ ಫೋಲ್ಡ್ ಮಾಡೋದರಿಂದ ಲೇಯರ್ ಆಗಿ ಬರುತ್ತೆ, ಪದರಾಗಿ ಬರುತ್ತೆ, ತಿನ್ನೋದಕ್ಕೂ ಮಜಾ ಬರುತ್ತೆ. ಹಾಗಾಗಿ ಈ ಥರ ಮಾಡಿ ಸೇಮ್ ಅದೇ ಥರ ನಾನು ಮತ್ತೆ ಹೇಗೆ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ, ಬಟ್ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಇದು. ಯಾಕಂದರೆ ಅದರೊಳಗೆ ಸ್ವಲ್ಪ ಸಕ್ಕರೆ ಅಂಶ ಇರೋದರಿಂದ ಅದು ಮೇಲಿನ ಪದರ ತೆಗೆಯುವಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಸ್ಮೂತಾಗಿ ಬರಲ್ಲ, ಹಾಗೆ ಸಾಫ್ಟ್ ಹಾಕೋತಾ ಹೋಗುತ್ತೆ ಹಿಟ್ಟು. ಹಾಗಾಗಿ ನಾವು ಸ್ವಲ್ಪ ದಪ್ಪಗೆ ನೋಡ್ಬೋದು, ಇಷ್ಟು ದಪ್ಪ ಇರಬೇಕು ಒಂದು, ಅಂದರೆ ಚೆನ್ನಾಗಿ ಕರ್ಗ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ತೆಳುವಾಗಿ ಮಾಡ್ಕೋಬಾರ್ದು, ಆದಷ್ಟು ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಇದು. ಆಮೇಲೆ ಏನೋ ಒಂದು ಸ್ಪೂನ್ ಇರ್ಬೋದು ಅಥವಾ ಒಂದು ಶಾರ್ಪ್ ಎಜ್ ಇರುತ್ತಲ್ಲ, ಅದನ್ನು ತೊಗೊಂಡು ನೀವು ಈ ಥರ ನಾರ್ಮಲ್ ಹೇಗೆ ನಾವು ಚಕ್ಕುಲಿ ಮಾಡ್ತೀವಿ ಅದು ಗೊತ್ತಿರಬೇಕು, ಉತ್ತರ ಕರ್ನಾಟಕ ಸ್ಪೆಷಲ್ ಐತಿ. ಸೊ ಅದೇ ಥರ ನಾವೇನೆಲ್ಲ ಕಟ್ ಮಾಡ್ಕೊತಾ ಹೋಗ್ತೀನಿ. ಇಲ್ಲಿ ನೀವು ಶೇಪ್ ಯಾವ್ದು ಬೇಕಾದು ಮಾಡ್ಬೋದು. ನಾರ್ಮಲಿ ಈ ಶೇಪಲ್ಲೇ ನಾವು ಶಂಕರಪಾಳೆ ಮಾಡೋದು. ಸೊ ಜಟ್ಪಟ್ ಅಂತ ರೆಡಿ ಆಗುವಂಥ ಸ್ನ್ಯಾಕ್ ಅಂತ ಹೇಳ್ಬೋದು ಇದು. ನೋಡ್ಬೋದು, ಇಷ್ಟು ದಪ್ಪ ಇರಬೇಕು, ಇದ್ದರೆ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟಿರೋ ಥರ ಕ್ರಿಸ್ಪಿ ಥರ ಬರಬೇಕಂದ್ರೆ ದಪ್ಪಾಗಿ ಇದ್ದರೆ ಚೆನ್ನಾಗಿ ಬರುತ್ತೆ. ಅದನ್ನು ಎಲ್ಲ ಅಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಉಂಡೆನೂ ಲಟ್ಸ್ಕೊತಾ ಇದ್ದೀನಿ. ನಿಮ್ದು ಏನಾದರೂ ಹಿಂಗೆ ಎಡ್ಜಸ್ ಸರಿಯಾಗಿ ಬಂದಿಲ್ಲ ಅಂದರೆ ಈ ಥರ ಚಾಕು ಸಹಾಯದಿಂದ ಅದನ್ನು ತೆಗೆದು ನೀವು ಈ ಥರ ಅದನ್ನು ಮತ್ತೆ ಒಳ್ಳೆ ಉಂಡೆ ಮಾಡಿಕೊಂಡು ಮತ್ತೆ ಅದನ್ನು ನಾವು ಲಟ್ಟಿಸ್ಕೇಸಿ ಮತ್ತೆ ನಾವು ಕಟ್ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಈಸಿಯಾಗಿ ಈ ಥರನೂ ಮಾಡ್ಕೋಬೋದು. ನೋಡ್ಬೋದು, ಇಷ್ಟು ದಪ್ಪ ಇದ್ದರೆ ಸಾಕು. ಅದೇ ಥರ ಎಲ್ಲನೂ ನಾನು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ ಇಲ್ಲ ಅಂತ ಚೆಕ್ ಮಾಡಿ ನೋಡಿದೆ. ಸ್ವಿಚ್ ಕಾಯ್ದಿತ್ತು. ಇದಕ್ಕೆ ನಾನು ಎಷ್ಟು ಬೇಕಾದ ಎಣ್ಣೆ ತಕ್ಕಂಗೆ ಒಂದಿಷ್ಟು ನಾನು ಶಂಕರಪಾಳೆ ಹಾಕಿ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ದಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಕೈ ಹಾಗೆ ತಿರುಗಿಸ್ತಾ ಇರಬೇಕು. ಸೊ ಬಿಟ್ಟರೆ ಒಂದು ಕಪ್ಪು ಬಿಳಿ ಈ ಥರ ಆಗುತ್ತೆ, ಬೇಗನೆ ಹೊತ್ಬಿಡುತ್ತೆ. ಸೊ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಕೈ ಆಡಿಸ್ಕೋತಾ ಇರಬೇಕು. ಈ ಟೈಮ್ದಲ್ಲಿ ಬೇರೆ ಯಾವ ಕೆಲಸನೂ ಮಾಡಬಾರ್ದು. ಸೊ ಅದ್ರ ಮುಂದೆನೇ ನಿಂತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಅಂದರೆ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಾಗ ಈವನ್ ಆಗಿ ಎಲ್ಲ ಕಲರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೈಮ್ ತಗೋತೆ ಇಲ್ಲಿ, ಬಟ್ ತುಂಬಾ ಬೇಗ ಆಗುತ್ತೆ. ಅಷ್ಟೇನು ಜಾಸ್ತಿ ಟೈಮ್ ಬೇಡ. ಅರ್ಧ ಗಂಟೆಯಲ್ಲಿ ನಿಮ್ಮದು ಒಂದು ಬಾಕ್ಸ್ನಷ್ಟು ನೀವು ಶಂಕರಪಾಳೆನ ಮಾಡ್ಕೋಬೋದು.
ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕಲರು. ಸೊ ಜಾಸ್ತಿ ಹೊತ್ತನ್ನು ಬಿಡಬಾರ್ದು. ಈಗ ನೋಡ್ಬೋದು ಇಷ್ಟ ಆಗಿದ್ದೆಲ್ಲ ಇವಾಗ ಇಮಿಡಿಯೇಟಾಗಿ ತೆಗಿಬೇಕಾಗುತ್ತೆ. ಇನ್ನೂ ವೈಟ್ ಇದೆ ಅಂತ ಏನಾದರೂ ಬಿಟ್ಟರೆ ಅದು ತೆಗೆದ್ಮೇಲೆ ಆ ಬಿಸಿಗೆ ಮತ್ತೆ ಕಪ್ಪಾಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಅಂದರೆ ತೆಗೆದುಬಿಡಬೇಕಾಗುತ್ತೆ. ಸೊ ಎಣ್ಣೆನೂ ಭಾಳ ಹಿಡಿಯೋದಿಲ್ಲ, ಸ್ವಲ್ಪನೇ ತೊಗೊಳುತ್ತೆ. ಸೊ ಹಾಗಾಗಿ ಫ್ರೈಡ್ ಐಟಮ್ ಐತಿ, ಸೊ ಜಾಸ್ತಿ ಎಣ್ಣೆ ಬೇಕಂತ ಏನೋ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನೋಡ್ಬೋದು ಸೌಂಡ್ ಹೆಂಗೆ ಬರ್ತಾ ಇದೆ ಅಂತ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಮಮ್ಮಿ ಮಸ್ತ್ ಬಂದಿದೆ, ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನಾವು ವೀಡಿಯೋ ಮಾಡಿದಾಗೂ ನನ್ನ ಮಕ್ಕಳು ಬಂದು ಅಡ್ಡಡ್ಡ ಬಂದು ನನಗೂ ಕೊಡಮ್ಮ ನೋಡ್ತೀನಿ ಟೇಸ್ಟ್ ಅಂತ ನೋಡ್ತಾಯಿದ್ರು. ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.